ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಕನ್ನಡ. ಇವತ್ತೆರಡು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಎರಡು ಕಂಪ್ನೀಸ್ನಲ್ಲೂ ಆ ಕಂಪನಿ ಶೇರ್ಸ್ನ ಹೋಲ್ಡ್ ಮಾಡ್ತಿರೋರು ಸೆಲ್ ಮಾಡ್ತಿದ್ದಾರೆ. ಆದರೆ ಒಂದು ಕಂಪನಿ ಜಿ ಎಂಟರ್ಟೈನ್ಮೆಂಟ್ ಪಾಸಿಟಿವ್ ಆಗಿದ್ದರೆ ಮದರ್ಸನ್ ಸುಮ್ಮಿ ಸಾಮ್ವರ್ಧನ್ ಮದರ್ಸನ್ ಇಂಟರ್ನ್ಯಾಷನಲ್ ಮಾತ್ರ 7% ಡ್ರಾಪ್ ಆಗಿದೆ. ಏನಕ್ಕೆ ಈ ಡಿಫ್ರೆನ್ಸ್ ಅಂತ ಮಾತಾಡ್ಕೊಳ್ಳೋಣ. ಫಸ್ಟು ಜಿ ಎಂಟರ್ಟೈನ್ಮೆಂಟ್ ಅಪ್ಡೇಟ್ ನಮಗೆ ಇಲ್ಲಿಂದ ತುಂಬ ಟೈಮ್ ಬ್ಯಾಕು ಜಿ ಎಂಟರ್ಟೈನ್ಮೆಂಟ್ಗೆ ಅಗೇನೆಸ್ಟ್ ಆಗಿ ಇನ್ವೆಸ್ಕೋ ಅವರು ತುಂಬಾವರೆಗೂ ಅಗೇನೆಸ್ಟ್ ಆಗಿ ವರ್ಕ್ ಮಾಡಿದಾರಲ್ವಾ. ಜಿ ಎಂಟರ್ಟೈನ್ಮೆಂಟಲ್ಲಿರುವಂಥ ಟಾಪ್ ಮ್ಯಾನೇಜ್ಮೆಂಟ್ನ ಚೇಂಜ್ ಮಾಡಬೇಕಂತ. ಆದರೆ ಟಾಪ್ ಮ್ಯಾನೇಜ್ಮೆಂಟು ಸೋನಿ ಅವ್ರ ಜೊತೆ ಡೀಲ್ ಮಾಡಿಕೊಂಡು ನಾವು ಮರ್ಜ್ ಆಗೋಗ್ತಿದ್ದೀವಿ ಅಂತ ಮೆನ್ಷನ್ ಮಾಡಿ ಇನ್ವೆಸ್ಕೋ ಅವ್ರಿಗೆ ಚೆಕ್ ಇಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗಲಿಂದ ನೀವು ಗಮನಿಸಿದ್ರೆ ಇನ್ವೆಸ್ಕೋ ಅವರು ಸ್ಲೋ ಆಗಿ ಅವ್ರ ಪಾಲ್ನ ಕಮ್ಮಿ ಮಾಡ್ಕೊತ ಬರ್ತಿದ್ದಾರೆ ಜಿ ಎಂಟರ್ಟೈನ್ಮೆಂಟಲ್ಲಿ. ಲಾಸ್ಟ್ ಟೈಮು ಏಪ್ರಿಲ್ ಮೀನ್ಸ್ ಇಲ್ಲಿಂದ 6 ಮಂತ್ಸ್ ಬ್ಯಾಕು ಅವ್ರು ಹೋಲ್ಡ್ ಮಾಡ್ತಿರೋವಂಥ 7.5% ಹತ್ರ ಅವ್ರ ಪಾಲ್ನ ಸೆಲ್ ಮಾಡಿದ್ದಾರೆ. ನಿಯರ್ಲಿ 17% ಹತ್ರ ಅವ್ರ ಪಾಲ್ನ ಹೋಲ್ಡ್ ಮಾಡ್ತಾ ಇದ್ರೆ OFS ಗ್ಲೋಬಲ್ ಆಗಿ ಮೀನ್ಸ್ ಈ ಇನ್ವೆಸ್ಕೋ ಅವರು ಅವ್ರ ಪಾಲ್ನ 7% ಸೆಲ್ ಮಾಡಿ 10%ಗೆ ಕಮ್ಮಿ ಮಾಡ್ಕೊಂಡಿದ್ದಾರೆ. ಒನ್ಸ್ ಯಾರಾದರೂ ಈ ಥರ ಬಿಗ್ ಪ್ಲೇಯರ್ಸು ಇಷ್ಟು ದೊಡ್ಡ ಮೊತ್ತದಲ್ಲಿ ಅವ್ರ ಪಾಲ್ನ ಸೆಲ್ ಮಾಡ್ತಾ ಇದ್ರೆ ಅವ್ರಿಗೊಂದು ಲಾಕ್ ಇನ್ ಪೀರಿಯಡ್ ಇರುತ್ತೆ. ಮೀನ್ಸ್ ನಮ್ಮ ಹತ್ರ ಒಂದು 30% ಪಾಲಿದ್ರೆ ಒಂದು ಕಂಪನಿನಲ್ಲಿ ನಾವು ಇವತ್ತು ಒಂದು 10% ಅಂದರೆ ನೆಕ್ಸ್ಟ್ 10 ಡೇಸಲ್ಲಿ 15% ಆ ಥರ ಸೆಲ್ ಮಾಡೋದಕ್ಕೆ ಆಗಲ್ಲ. ಮೀನ್ಸ್ ಇವತ್ತು ಒಂದು 10%, ನೆಕ್ಸ್ಟ್ 10 ಡೇಸಲ್ಲಿ 15% ಆ ಥರ ಸೆಲ್ ಮಾಡೋಕ್ಕೆ ಆಗಲ್ಲ. ಒನ್ಸ್ ನಾನೊಂದು ಪರ್ಟಿಕ್ಯುಲರ್ ಬಿಗ್ ಪೋರ್ಷನ್ನ ಸ್ಟಾಕ್ಸ್ನ ಸೆಲ್ ಮಾಡಬೇಕಂತ ಅನ್ಕೊಂಡ್ರೆ ಒಂದು ದಿವಸ ಸೆಲ್ ಮಾಡಿದ್ರೆ ಆವತ್ತಿಂದ 180 ಡೇಸ್ವರೆಗೂ ಮೀನ್ಸ್ ನೆಕ್ಸ್ಟ್ 6 ಮಂತ್ಸ್ವರೆಗೂ ನಾನು ಆ ಶೇರ್ನ ಸೇಲ್ ಮಾಡೋದಕ್ಕೆ ಆಗಲ್ಲ. ಆ ಥರ ಏಪ್ರಿಲಲ್ಲಿ ಅವ್ರು ಸೆಲ್ ಮಾಡಿರೋಂಥ 7.5% ಪಾಲ್ಗೆ 6 ಮಂತ್ಸ್ ಅಂದರೆ ಈ ಅಕ್ಟೋಬರ್ 14th ಬರುತ್ತೆ. ಆ್ಯಂಡ್ ಈಗ ಬರ್ತಿರೋಂಥ ಅಪ್ಡೇಟ್ ಏನಂದರೆ ಇವರು ಇವತ್ತು 5.5% ಹತ್ರ ಅವ್ರ ಶೇರ್ಸ್ನ 250 to 263 ರುಪೀಸಲ್ಲಿ ಪರ್ ಶೇರು ಆವರೇಜ್ ಪ್ರೈಸ್ನಲ್ಲಿ ಇವರು ಎಕ್ಸಿಟ್ ಆಗಿರೋ ಥರ ನಮಗೆ ಡೇಟಾ ಕಾಣಿಸ್ತಾ ಇದೆ. ಬಟ್ ಸಂವರ್ಧನ್ ಮದರ್ಸನ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಆಗಿ ಮಾತ್ರ ನಿಯರ್ಲಿ 3% ಹತ್ರ ಶೇರ್ಸ್ನ ಹೋಲ್ಡ್ ಮಾಡ್ತಿರೋಂಥ ಸೋಜಿತ್ ಅವರು ಇವರೊಂದು FII ಇವರು ಹೋಲ್ಡ್ ಮಾಡ್ತಿರೋಂಥ 3.5% ಹತ್ರ ಇರೋಂಥ ಅವ್ರ ಶೇರ್ಸ್ನಲ್ಲಿ 1.9% ಹತ್ರ ಶೇರ್ಸ್ನ ಇವತ್ತು ಓಪನಿಂಗ್ ಸೆಷನಲ್ಲಿ ಸೆಲ್ ಮಾಡಿದ್ದಾರೆ. ಅಂಡ್ ಆ ಥರ ಸೆಲ್ ಮಾಡಿರೋಂಥ ಪ್ರೈಸು 64 rupees 30 paisa. ಮೀನ್ಸ್ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಪ್ರೈಸಿಂದ ನೋಡಿದ್ರೆ 7% ಡಿಸ್ಕೌಂಟು, ಒಂದು ಬಿಗ್ ಡಿಸ್ಕೌಂಟ್ನಲ್ಲಿ ಇವ್ರು ಸೆಲ್ ಮಾಡ್ತಾ ಇರೋದು. ಜಿ ಎಂಟರ್ಟೈನ್ಮೆಂಟನ್ನು ಸೆಲ್ ಮಾಡಿದ್ದಾರೆ ಡಿಸ್ಕೌಂಟಲ್ಲಿ. ಆದರೆ ಜಿ ಎಂಟರ್ಟೈನ್ಮೆಂಟಲ್ಲೂ ಸೆಲ್ ಮಾಡಿದ್ದಾರೆ, ಇನ್ನೂ ಬಿಗ್ ವೇನಲ್ಲೇ ಸೆಲ್ ಮಾಡಿದ್ದಾರೆ. ಆದರೆ ಸೋನಿ ಆ್ಯಂಡ್ ಜಿ ಮರ್ಜರ್ ರಿಲೇಟೆಡ್ ಆಗಿ ಥೀಮ್ ಪ್ಲೇ ಆಗ್ತಿದೆ ಅಲ್ವಾ, ಅದೊಂದು ಪಾಸಿಟಿವ್ ಆಗಿ ಆಕ್ಟ್ ಆಗಿ ಬಿಗ್ ಪ್ಲೇಯರ್ಸು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಆಗಿ ಕಾಣಿಸಿದೆ ಜಿ ಶೇರ್ಸ್. ಸೆಕೆಂಡ್, ಇನ್ವೆಸ್ಕೋ ಅವರು ಹೇಗೋ ಕಂಪನಿ ರಿಲೇಟೆಡ್ ಆಗಿ ಕಂಪನಿ ಟಾಪ್ ಮ್ಯಾನೇಜ್ಮೆಂಟ್ಗೆ ಅಗೇನೆಸ್ಟ್ ಆಗಿ ಇದ್ರಲ್ವಾ, ಅದರಿಂದ ಈ ಥರ ಡಿಫರೆನ್ಸಸ್ ಇರೋವಂಥ ಪರ್ಸನ್ಸು ಎಕ್ಸಿಟ್ ಆಗ್ತಾ ಇರೋದು ಕಂಪನಿ ರಿಲೇಟೆಡ್ ಆಗಿ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಮಾರ್ಕೆಟ್ ಭಾವಿಸ್ತಾ ಇದು ಜಿ ಎಂಟರ್ಟೈನ್ಮೆಂಟ್ಗೆ ಪಾಸಿಟಿವ್ ಎಂಡಿಂಗ್ ಆಗಿ ಕಾಣಿಸ್ತಾ ಇದ್ರೆ ಮದರ್ಸನ್ ಇಂಟರ್ನ್ಯಾಷನಲ್ ಅವ್ರಿಗೆ ಮಾತ್ರ ಇಲ್ಲಿ ನಿಯರ್ಲಿ 7% ಡಿಸ್ಕೌಂಟ್ನಲ್ಲಿ FIs ಅವ್ರ ಶೇರ್ನ ಸೆಲ್ ಮಾಡ್ತಾ ಇರೋದು. ಔಟ್ ಆಫ್ 3.5% 1.9% ಹತ್ರ ಶೇರ್ನ ಸೆಲ್ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು ಯಾವ ಫ್ಲೋರ್ ಪ್ರೈಸ್ ಆದರೆ ಇವ್ರು ಸೆಲ್ ಮಾಡಿದ್ದಾರೆ ಅಂತ ನೋಡಿದಾರಲ್ವಾ, ಆ ಫ್ಲೋರ್ ಪ್ರೈಸ್ವರೆಗೂ ನಿಯರ್ಲಿ 7%ವರೆಗೂ ಫಾಲ್ ಆಗಿ 64 rupees ಹತ್ರ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇಲ್ಲಿಂದ ಸ್ವಲ್ಪ ತಿಂಗಳ ಹಿಂದೆ ಆಗಸ್ಟ್ ಆ ಟೈಮ್ನಲ್ಲಿ ಪಿರಿಮಾಲ್ ಎಂಟರ್ಪ್ರೈಸಸ್ ಇಂದ NBFC ಬಿಸ್ನೆಸ್ ಅಂಡ್ ಫಾರ್ಮಾ ಬಿಸ್ನೆಸ್ ಸಪರೇಟ್ ಆಗಿದೆ ಅಲ್ವಾ, ಇದನ್ನು ನಾವು ವಿಡಿಯೋಸಲ್ಲೂ ಮಾತಾಡ್ಕೊಂಡಿದ್ವಿ. NBFC ಬಿಸ್ನೆಸ್ ಅಂತೂ ಪ್ರೆಸೆಂಟ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿ ಟ್ರೇಡ್ ಆಗ್ತಿದೆ. ನಾವು ಆ ಟೈಮ್ನಲ್ಲಿ ಅನ್ಕೊಂಡಿದ್ವಿ ಅಲ್ವಾ ಪಿರಿಮಾಲ್ ಫಾರ್ಮಾ ಲಿಸ್ಟ್ ಆಗಬೇಕಂದ್ರೆ ಸ್ವಲ್ಪ ತಿಂಗಳು ಆಗತ್ತೆ ಅಂತ. ಈಗ ಬರ್ತಿರೋಂಥ ಅಪ್ಡೇಟು ಪಿರಿಮಾಲ್ ಫಾರ್ಮಾ ನಾಳೆ ಮೀನ್ಸ್ ಅಕ್ಟೋಬರ್ 19th ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಕಂಪೇರ್ಡ್ ವಿತ್ NBFC ಬಿಸ್ನೆಸ್, ಫಾರ್ಮಾ ಬಿಸ್ನೆಸ್ ರಿಲೇಟೆಡ್ ಆಗಿ ಗುಡ್ ಗ್ರೋತ್ ಅಂತೂ ಇದೆ. ಅದರಿಂದ ಓವರಾಲ್ ಕನ್ಕ್ಲೂಷನ್ NBFC ಜೊತೆ ಕಂಪೇರ್ ಮಾಡಿದ್ರೆ ಫಾರ್ಮಾ ಬಿಸ್ನೆಸ್ಸು ಬೆಟರ್ ಗ್ರೋತು ರೀಸೆಂಟ್ ಇಯರ್ಸಲ್ಲಿ ತಗೊಂಡ್ಬಂದಿದೆ ಅಲ್ವಾ. ಅದರಿಂದ ಇಫ್ ದ ರೀಸನಬಲ್ ವ್ಯಾಲ್ಯೂಷನ್ ಇದ್ದರೆ ಡೆಫಿನೆಟ್ಲಿ ಮಾರ್ಕೆಟ್ ಸೈಡು ಸ್ವಲ್ಪ ಬೈಯಿಂಗ್ ಇಂಟ್ರೆಸ್ಟ್ ಅಂತೂ ಇರುತ್ತೆ. ಬಟ್ ಲಿಸ್ಟಿಂಗ್ ಪ್ರೈಸು ಆ್ಯಂಡ್ ಅಲಿಗೇಷನ್ಸ್ನು ಓಪನ್ ಆದಮೇಲೆ ನಾವು ಗಮನಿಸಬೇಕು. ಬಟ್ ಇಫ್ ಇನ್ ಕೇಸ್ ಇದರಲ್ಲಿ ಯಾರಾದರೂ ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಇದು ಟಿ ಗ್ರೂಪ್ನಲ್ಲಿ ಲಿಸ್ಟ್ ಆಗ್ತಿರುವಂಥ ಸ್ಟಾಕ್. ಟಿ ಗ್ರೂಪ್ನಲ್ಲಿ ಅಂದರೆ ಇಂಟ್ರಾಡೇನಲ್ಲಿ ನಾವು ಬೈ ಮಾಡಿ ಇಂಟ್ರಾಡೇನಲ್ಲೇ ಸೆಲ್ ಮಾಡೋಕ್ಕಾಗಲ್ಲ. ಒಂದು ಸಲ ನಾವು ಇದನ್ನು ತಗೊಂಡ್ರೆ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬಂದ ಮೇಲೆ ನಾವು ಸೆಲ್ ಮಾಡಬೇಕಾಗತ್ತೆ. ಅಂಡ್ ಈ ಸ್ಟಾಕ್ನಲ್ಲಿ T2 ಟ್ರೇಡ್ ಟು ಟ್ರೇಡ್ ಸೆಗ್ಮೆಂಟಲ್ಲಿ 10 ಡೇಸ್ವರೆಗೂ ಈ ಸ್ಟಾಕ್ ಇರುತ್ತೆ. ಅದರಿಂದ ಫಸ್ಟ್ ಥಿಂಗ್ ಇದು 5%ವರೆಗೂ ಬೆಳೆಯುತ್ತೆ ಅಥವಾ 5%ವರೆಗೂ ಫಾಲ್ ಆಗ್ಬೋದು. ಮೀನ್ಸ್ ಅಪ್ಪರ್ ಆ್ಯಂಡ್ ಲೋವರ್ ಸರ್ಕ್ಯೂಟು 5% ಲಿಮಿಟ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈ ಸ್ಟಾಕು ಇಂಟ್ರಾಡೇನಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟು TVS ಬಗ್ಗೆ ಮಾತಾಡ್ಕೊಳ್ಳೋಣ.
UPS ಅವರು ಒಂದು ರಿಪೋರ್ಟ್ ನೋಟ್ನ ರಿಲೀಸ್ ಮಾಡ್ತಾ TVS ಟಾರ್ಗೆಟು ನೆಕ್ಸ್ಟ್ 12 ಮಂತ್ಸ್ಗೆ 1385 ಇರುತ್ತಂತ ಪ್ರೀವಿಯಸ್ಲಿ ಅವ್ರ ಟಾರ್ಗೆಟು 1100 ಟಾರ್ಗೆಟ್ನ ಅಪ್ಡೇಟ್ ಮಾಡ್ತಿದ್ದಾರೆ. ಬೈ ರೇಟಿಂಗ್ ಕೊಡ್ತಾ ಇದಕ್ಕೆ ಇವರು ಮೆನ್ಷನ್ ಮಾಡಿರೋ ಥೀಮ್ ಒಂದೇ, ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರ IQ ವೆಹಿಕಲ್ ಇದೆ ಅಲ್ವಾ, ಅದರ ರಿಲೇಟೆಡ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸಲ್ಲಿ ಬರೋವಂಥ ಮಾಡಲ್ಸು ನಿಯರ್ಲಿ 5 ಎಲೆಕ್ಟ್ರಿಕ್ ವೆಹಿಕಲ್ಸ್ ಹತ್ರ ನೆಕ್ಸ್ಟ್ 12 to 15 ಮಂತ್ಸಲ್ಲಿ ಲಾಂಚ್ ಆಗ್ತಿದೆ. ಅದು ಗ್ರಾಫ್ ಮಾಡೋವಂಥ ಮಾರ್ಕೆಟ್ ಶೇರ್ ಮೂಲಕ ಬರುವಂಥ ಸೇಲ್ಸು TVS ಮೋಟಾರ್ ರಿಲೇಟೆಡ್ ಆಗಿ ಅಡ್ವಾಂಟೇಜ್ ಆಗಿರುತ್ತೆ ಅಂತ ಅವ್ರು ಮೆನ್ಷನ್ ಮಾಡ್ತಾ, ಇನ್ನು ಈವನ್ ರೆಸ್ಟ್ ಆಫ್ ದ ಬಿಸ್ನೆಸ್ಸನ್ನು ರೀಸೆಂಟ್ ಡೇಸಲ್ಲಿ ಗ್ರ್ಯಾಜುಯಲ್ ಆಗಿ ಪಿಕಪ್ ಆಗ್ತಿದೆ ಅಲ್ವಾ, ಅದರಿಂದ ಓವರ್ ಆಲ್ TVS ಮೋಟಾರ್ಸು ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಯೇಷನ್ಸು ಅಟ್ರಾಕ್ಟಿವ್ ಆಗಿದೆ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ನನ್ನ ಒಪಿನಿಯನು ಪ್ರೆಸೆಂಟ್ ಟ್ರೇಡ್ ಆಗ್ತಿರೋದಂತೂ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಏನೂ ಇಲ್ಲ. ಆದರೆ ಅಪ್ಕಮಿಂಗ್ ಮಂತ್ಸಲ್ಲಿ ಇವರು ಹೇಳಿದಿರೋ ಹಾಗೆ 12 to 15 ಮಂತ್ಸಲ್ಲಿ ಬರೋಂಥ ಬಿಸ್ನೆಸ್ ಅದು ಪ್ರಾಪರಾಗಿ ಎಕ್ಸಿಕ್ಯೂಟ್ ಆಗೋ ಟೈಮ್ಗೆ ನಿಜವಾಗ್ಲೂ ಸೇಲ್ಸ್ ಆಗ್ತಾ ಇದ್ರೆ ಆವಾಗ ಈಗ ಟ್ರೇಡ್ ಆಗ್ತಾ ಇರೋ ಪ್ರೈಸು ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಇದ್ದ ಹಾಗೆ. ಬಟ್ ಇವರು ಮೆನ್ಷನ್ ಮಾಡ್ತಿರೋಂಥ ಡೇಟಾ ಜೊತೆಗೆ ನಾನು ಟ್ರ್ಯಾಕ್ ಮಾಡ್ತಿರೋಂಥ ಡೇಟಾನು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಬಿಕಾಸ್ TVS ಮೋಟಾರ್ ರಿಲೇಟೆಡ್ ಆಗಿ ನ್ಯೂಸ್ ವಿಡಿಯೋಸಲ್ಲೂ ನಾವು ಇಂಪಾರ್ಟೆಂಟ್ ಡೇಟಾನ ಶೇರ್ ಮಾಡ್ಕೊತಾ ಬರ್ತಿದ್ದೀವಿ. ಆದರೆ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ನಾನು ಶೇರ್ ಮಾಡಬೇಕಂತ ಅನ್ಕೊತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಫೋಕಸ್ ಮಾಡಿ ಕೇಳಿ. 150 to 250 cc ಈ ಪ್ರೀಮಿಯಂ ಮೋಟಾರ್ ಸೈಕಲ್ ಸೆಗ್ಮೆಂಟ್ ಇದೆ ಅಲ್ವಾ, ಇದು FY 15 ಟೈಮ್ಗೆ ಇಲ್ಲಿಂದ ಒಂದು 7 years ಬ್ಯಾಕು 12.3% ಶೇರ್ ಮಾತ್ರನೇ ಇವರಿಗೆ ಮಾರ್ಕೆಟ್ ಶೇರ್ ಇತ್ತು ಈ ಪ್ರೀಮಿಯಂ ಮೋಟಾರ್ ಸೈಕಲ್ ಸೆಗ್ಮೆಂಟ್ ಅಲ್ಲಿ. ಆದರೆ ಆವಾಗ್ಲಿಂದ ಇವಾಗ ನೋಡಿದ್ರೆ FY 22 ಎಂಡಿಂಗ್ ಟೈಮ್ ನೋಡಿದ್ರೆ ಅದು 25.9%, ಲಿಟ್ರಲಿ 26% ವರೆಗೂ ಇದೆ, ವಿಚ್ ಈಸ್ ಮೋರ್ ದ್ಯಾನ್ ಡಬಲ್. ಸೊ ಲಾಸ್ಟ್ 7 years ಅಲ್ಲಿ ಪ್ರೀಮಿಯಂ ಮೋಟಾರ್ ಸೈಕಲ್ ಸೆಗ್ಮೆಂಟ್ ಅಲ್ಲಿ 150 to 250 cc ಸೆಗ್ಮೆಂಟ್ ಅಲ್ಲಿ ಇವರು ಮಾರ್ಕೆಟ್ ಶೇರ್ ಅನ್ನೋದು ಡಬಲ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮೇನ್ ವೆಹಿಕಲ್ ಈ ಸೆಗ್ಮೆಂಟ್ ಅಲ್ಲಿ ಇವರು ಲೀಡ್ ಮಾಡಿರುವಂಥ ವೆಹಿಕಲ್ ಅಪಾಚಿ. ನೆಕ್ಸ್ಟ್ ಸ್ಕೂಟರ್ ಸೆಗ್ಮೆಂಟ್ಗೆ ಬರೋಣ. FY 15 ಟೈಮಲ್ಲಿ 15.2% ಇತ್ತು ಇವರ ಮಾರ್ಕೆಟ್ ಶೇರ್. ನೆಕ್ಸ್ಟ್ ಡೌನ್ ದ 7 years ಮೀನ್ಸ್ FY 22 ಟೈಮ್ಗೆ ಆ ಮಾರ್ಕೆಟ್ ಶೇರು 15.2 ಇಂದ 20%ಗೆ ಇಂಪ್ರೂವ್ ಆಗಿದೆ. ಇದರಲ್ಲಿ ಲೀಡ್ ಮಾಡಿರುವಂಥ ಬ್ರ್ಯಾಂಡ್ ಜುಪಿಟರ್ ಅಂಡ್ ಎಂಟಾರ್ಕ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಬಿಕಾಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇಂಡಿಯಾದಲ್ಲಿ ಸೆಲ್ ಮಾಡುವಂಥ ವೆಹಿಕಲ್ಗಂದ್ರೂ ಒಳ್ಳೆ ಮಾರ್ಜಿನ್ಸ್ ಇರುತ್ತೆ. ಆ ಥರ ಎಕ್ಸ್ಪೋರ್ಟ್ ಮಾರ್ಕೆಟ್ನಲ್ಲೂ FY 15 ಟೈಮ್ಗೆ 13% ಮಾತ್ರ ಇವರಿಗೆ ಮಾರ್ಕೆಟ್ ಶೇರ್ ಇತ್ತು. ಆದರೆ ಈಗ ಅದು 25% ಇದೆ. ಮೀನ್ಸ್ ಇಲ್ಲಿಂದ ನಿಯರ್ಲಿ 100% ಗ್ರೋತ್ ಕಾಣಿಸ್ತಾ ಇದೆ. ಸೊ ಒಂದು 2 ವೀಲರ್ ಕಂಪನಿ ಒಂದೊಂದು ಟೈಮಲ್ಲಿ ಗ್ರೋತ್ ಫೇಸಲ್ಲಿ ಇರುತ್ತೆ. ಲೈಕ್ ಹೀರೋ ಮೋಟೋಕಾಪ್ ಅವರು ಈ ಥರ ಗ್ರೋತ್ನೇ ಪ್ರೀವಿಯಸ್ ಇಯರ್ಸಲ್ಲಿ ತುಂಬ ಟೈಮ್ ಬ್ಯಾಕ್ ತೋರಿಸಿದ್ದಾರೆ. ಅಂಡ್ ಐಷರ್ ಮೋಟರ್ಸ್ ಅವರು ರಾಯಲ್ ಎನ್ಫೀಲ್ಡ್ ರಿಲೇಟೆಡ್ ಆಗಿ ಗ್ರೋತ್ನ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ತೋರಿಸಿದ್ದಾರೆ. ಈಗ ಲಾಸ್ಟ್ ಫ್ಯೂ ಇಯರ್ಸ್ ಇಂದ TVS ಮೋಟಾರ್ಸ್ ಅವರು ಈ ಥರ ಸಿಗ್ನಿಫಿಕೆಂಟ್ ಗ್ರೋತ್, ಕಾನ್ಸ್ಟೆಂಟ್ ಗ್ರೋತ್ನ ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಡೊಮೆಸ್ಟಿಕ್ 2 ವೀಲರ್ಸ್ ಅಲ್ಲಿ ಬೋತ್ ಪ್ರೀಮಿಯಂ ಅಂಡ್ ಸ್ಕೂಟರ್ ಸೆಗ್ಮೆಂಟ್ ಅಲ್ಲಿ ಈವನ್ ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೇಸ್ ಅಲ್ಲೂ IQ ಬ್ರ್ಯಾಂಡ್ ನಲ್ಲಿ ಸ್ಟ್ರಾಂಗ್ ಆಗಿ ಸೇಲ್ ಮಾಡ್ತಿದ್ದಾರೆ ವಿತ್ ಕಮಾಂಡಬಲ್ ಮಾರ್ಕೆಟ್ ಶೇರ್. ಅಂಡ್ ಈವನ್ ಎಕ್ಸ್ಪೋರ್ಟ್ ಶೇರ್ ರಿಲೇಟೆಡ್ ಆಗಿನೂ ರೀಸೆಂಟ್ ಇಯರ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಗ್ರೋತ್ ಆಗ್ತಿದ್ದಾರೆ. ಅದರಿಂದ ಯೂಶುವಲ್ ಆಗಿ TVS ಮೋಟಾರ್ಸ್ ಅವರು ಟ್ರೇಡ್ ಆಗ್ತಾ ಇರುವಂಥ ವ್ಯಾಲ್ಯೂಯೇಷನ್ಸು ನನಗೆ ತಿಳಿದು 28 ಟೈಮ್ಸ್ ಪ್ರೈಸ್ ಟು ಅರ್ನಿಂಗ್ಸ್ ಮಲ್ಟಿಪಲ್ಸ್ 1 years ಫಾರ್ವರ್ಡ್ನಲ್ಲಿ ಟ್ರೇಡ್ ಆಗ್ತಿದೆ. ಆದರೆ ಪ್ರೆಸೆಂಟು 29.4 ಮೀನ್ಸ್ ಲಿಟಿಲ್ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. ಬಟ್ ಸ್ಟಿಲ್ ಇದೇ ಗ್ರೋತ್ ಕಂಟಿನ್ಯೂ ಆಗ್ತಾ ಇದ್ರೆ ಈ ವ್ಯಾಲ್ಯೂಯೇಷನ್ ನೆಕ್ಸ್ಟ್ 1 yearಗೆ ಜಸ್ಟಿಫೈ ಆಗತ್ತೆ. ಅಂಡ್ ಇನ್ ಬಿಟ್ವೀನ್ ಇವರು ಸ್ಟ್ರಾಂಗ್ ಆಗಿ ರಿಸಲ್ಟ್ ಪೋಸ್ಟ್ ಮಾಡ್ತಾ ಇದ್ರೆ ಮಾರ್ಕೆಟ್ ಫರ್ದರ್ ಆಗಿನೂ ಪ್ರೀಮಿಯಂ ಆಗಿ ನೋಡೋದಕ್ಕೆ ಪಾಸಿಬಿಲಿಟಿ ಇದೆ. ಇವರು ಬಿಸ್ನೆಸ್ ನಲ್ಲೂ ನಂಬರ್ಸ್ನು ಕಾನ್ಸ್ಟೆಂಟ್ ಆಗಿ ಗ್ರೋತ್ ಡೆಲಿವರಿ ಮಾಡ್ತಾ ಇರೋವರೆಗೂ ಇಲ್ಲಿವರೆಗೂ ಮಾಡ್ತಾನೆ ಬರ್ತಿದ್ದಾರೆ ಅಂಡ್ ಮಾರ್ಕೆಟನ್ನು ಮಾಡ್ತಾರೆ ಅಂತ ಬಿಲೀವ್ ಮಾಡ್ತಿದೆ. ಅದರಿಂದ ಎಂಟೈರ್ ನಿಫ್ಟಿ ಆಟೋ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 14% ಬೆಳೆದ್ರೆ ಕೇವಲ TVS ಮೋಟಾರ್ ಒಂದೇ 74% ಬೆಳೆದಿದೆ. ನೆಕ್ಸ್ಟು ಶುಗರ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಶುಗರ್ ಸ್ಟಾಕ್ಸು ಮೋಸ್ಟ್ ಆಫ್ ದಿ ಶುಗರ್ ಸ್ಟಾಕ್ಸು ನಮಗೆ ಪಾಸಿಟಿವ್ ಆಗಿ ಕಾಣಿಸಿದೆ. ಇದಕ್ಕೆ ರೀಸನ್ ಗಮನಿಸಿದ್ರೆ ಫುಡ್ ಸೆಕ್ರೆಟರಿ ಆಗಿರುವಂಥ ಸುಧಾಂಶು ಪಾಂಡೆ ಅವರು ಹೇಳ್ತಿರೋದು ನೆಕ್ಸ್ಟ್ 1 ವೀಕ್ನಲ್ಲಿ ಶುಗರ್ ಎಕ್ಸ್ಪೋರ್ಟ್ ಪಾಲಿಸಿ ರಿಲೇಟೆಡ್ ಆಗಿ ಡೇಟಾ ಅಪ್ಡೇಟ್ ಆಗತ್ತೆ ಅಂತ. ಪ್ರೀವಿಯಸ್ ಆಗಿ ಇಂಡಿಯಾಯಿಂದ ಎಕ್ಸ್ಪೋರ್ಟ್ ಮಾಡ್ತಿರೋಂಥ ವೀಟ್ ರಿಲೇಟೆಡ್ ಆಗಿ, ಶುಗರ್ ರಿಲೇಟೆಡ್ ಆಗಿ, ರೈಸ್ ರಿಲೇಟೆಡ್ ಆಗಿ ವೇರಿಯಸ್ ರಿಸ್ಟ್ರಿಕ್ಷನ್ಸು ಗೌರ್ಮೆಂಟಿಂದ ಕಾಣಿಸಿದೆ ಅಲ್ವಾ. ಆ ಥರ ಇನ್ನೊಂದು ವೀಕ್ನಲ್ಲಿ ಗೌರ್ಮೆಂಟ್ ಶುಗರ್ ಎಕ್ಸ್ಪೋರ್ಟ್ ಪಾಲಿಸಿನ ಅಪ್ಡೇಟ್ ಮಾಡುತ್ತೆ ಅಂತ ಹೇಳಿದ್ರಿಂದ ಅದು ಮೋಸ್ಟ್ಲಿ ಶುಗರ್ ಕಂಪನೀಸ್ಗೆ ಪಾಸಿಟಿವ್ ಆಗಿ, ಶುಗರ್ ಮಿಲ್ಸ್ಗೆ ಪಾಸಿಟಿವ್ ಆಗಿರತ್ತಂತ ಎಕ್ಸ್ಪೆಕ್ಟೇಷನ್ಸಿಂದ ಶುಗರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬಸ್ ಅಂತೂ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆದಾಗ್ಲೇ ನಿಯರ್ಲಿ 50% ಹತ್ರ ಲಿಸ್ಟಿಂಗ್ ಗೈನ್ಸಿಂದ ಕಾಣಿಸಿದೆ ಅಲ್ವಾ. ಅದಾದಮೇಲೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ NSE ಬಲ್ಕ್ ಡೀಲ್ ಡೇಟಾನ ಗಮನಿಸ್ತಾ ಇದ್ದರೆ
ನಿಪ್ಪಾನ್ ಇಂಡಿಯಾ ಅಂಡ್ ಮ್ಯೂಚುವಲ್ ಫಂಡ್ಸ್ ಅವರು 24 ಲ್ಯಾಕ್ಸ್ ಹತ್ರ ಶೇರ್ಸ್ನ 89 ರುಪೀಸ್ 42 ಪೈಸಾ ಹತ್ರ ಅರೌಂಡ್ ಆವರೇಜ್ ಪ್ರೈಸ್ನಲ್ಲಿ ಬೈ ಮಾಡಿದ್ದಾರೆ. ಅಂಡ್ BNP Paribas ಆರ್ಬಿಟ್ರೇಜ್ ಅವರು 33 ಲ್ಯಾಕ್ ಶೇರ್ಸ್ನ 88 ರುಪೀಸ್ 58 ಪೈಸಾನಲ್ಲಿ ಆವರೇಜ್ ಪ್ರೈಸ್ನಲ್ಲಿ ಬೈ ಮಾಡಿದ್ದಾರೆ. ಸೊ ಇವತ್ತಂತೂ ಸ್ಟಾಕು 10% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ಮ್ಯೂಚುವಲ್ ಫಂಡ್ಸ್ ಅಂಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸು ಸ್ಟಾಕ್ ರಿಲೇಟೆಡ್ ಆಗಿ ಓಪನ್ ಮಾರ್ಕೆಟ್ ಇಂದ ಬಿಗ್ ಕ್ವಾಂಟಿಟಿನಂತೂ ಬೈ ಮಾಡ್ತಾ ಇರೋದು ಇವತ್ತು ಸ್ಟಾಕ್ ಒಂದು ರೀಸನ್ ಆಗಿ ನೋಡಬಹುದು. ಅಂಡ್ ಇದರ ಜೊತೆಗೆ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗ್ತಾ ಇರೋದ್ರಿಂದ ಇದರ ಬ್ಯಾಕ್ ಯಾರಾದ್ರೂ ಬಿಗ್ ಪ್ಲೇಯರ್ಸ್ ಇವತ್ತು ದೊಡ್ಡ ಮೊತ್ತದಲ್ಲಿ ಕ್ವಾಂಟಿಟಿನ ಮಾರ್ಕೆಟ್ ಇಂದ ಬೈ ಮಾಡೋದಕ್ಕೆ ಹೈಯರ್ ಪ್ರೈಸ್ ನಲ್ಲಿ ಬೈ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಮಾರ್ಕೆಟ್ ಎಂಡ್ ಆದ್ಮೇಲೆ NSE ಬಲ್ಕ್ ಡೀಲ್ ಡೇಟಾನಲ್ಲಿ ನಮಗೆ ಅದು ಅಪ್ಡೇಟ್ ಆಗುತ್ತೆ. ಅದರಲ್ಲಿ ಯಾರು ಬೈ ಮಾಡಿರೋ ಡೇಟಾ ನಾನು ನಿಮಗೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೇನಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂತ ಅನ್ಕೊಂಡ್ರೆ ಸೊ ನೀವು ಡೈರೆಕ್ಟಾಗಿ ಓಪನ್ ಮಾಡೋ ಬದಲು ನಾವು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರೋಂಥ ಲಿಂಕ್ನ ಕ್ಲಿಕ್ ಮಾಡಿ ಓಪನ್ ಮಾಡೋ ಮೂಲಕ ಚಾನಲ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.